ಪುರಾಣಕ್ಕೆ ಹೋದಾಗ ನಮಗೂ ಊಟಕ್ಕೆ ಕರಿತಿರ್ತಾರೆ. ಹೋಗಿದ್ವಿ, ಒಲ್ಲೇನಕ್ಕೆ ಬರಂಗಿಲ್ಲ. ಹೋಗ್ಲಿಲ್ಲ ಅಂದ್ರೆ ಸ್ವಾಮಿಗೆ ಸೊಕ್ಕ ಬಂದದಂತಾರೆ. ಮತ್ತೆ ಯಾವುದು ತಿಳ್ಕೊಳಕ ತಿಳಿಯಾರ್ದಂಗೆ ಆಗೈತೆ ಮನುಷ್ಯನ ಜೀವನ. ಓದಿರಿ ನಾನು ಅವತ್ತು ಅವ್ರ ಮನ್ಯಾಗ ಅವ್ರ ಅಪ್ಪನ ಪುಣ್ಯತಿಥಿ ಮಾಡಕತ್ತಾನ. ಚಲೋ ಫೋಟೋ ಮಾಡಿಸ್ಯಾನ್ರಿ, ಟೇಬಲ್ ಮ್ಯಾಗ ಇಟ್ಟಾನ. ಅವ್ನು ಚಲೋ ಕಿಮ್ಮತ್ತಿನ ಮಾಲಿ ಹಾಕ್ಯಾನ. ಹಣ್ಣು ತಿಂತಿದ್ದ, ಹಣ್ಣು ತಂದು ಇಟ್ಟಾನ. ಅವರಪ್ಪ ಏನೇನು ಊಟ ಮಾಡ್ತಿದ್ದ ಎಲ್ಲ ಅಡಿಗೆ ಮಾಡಿ ಮುಂದೆ ನೈವೇದ್ಯ ಮಾಡಿ ಇಟ್ಟಾನ. ಅವರಪ್ಪ ತಂಬಾಕು ಹಾಕ್ತಿದ್ದು ಕಾಣ್ತಿದ್ದ ರೀ, ಚುಣ್ಣ ಒಂದು ತಂಬಾಕು ಇಟ್ಟಾನ ಮುಂದೆ. ಸಿಗರೇಟ್ ಡಬ್ಬಿ ಸೇದಂಗೆ ಕಾಣ್ತಿದ್ದ, ಸಿಗರೇಟ್ ಡಬ್ಬಿನ ಇಟ್ಟಾನ. ನಾ ಅಷ್ಟಕ್ಕೆ ಸುಮ್ಮನೆ ಆದೆ ರೀ, ಬಿಡ್ರಿ ಏನು ಪಾಪ ಅವರಪ್ಪ ಎಲ್ಲ ತಿಂತಿದ್ದ ಕಾಣಿಸ್ತದ, ಅದಕ್ಕೆಲ್ಲ ಅಡಿಗೆ ಮಾಡಿ ಇಟ್ಟಾನ. ತಂಬಾಕು ಹಾಕ್ಕೊಳ್ತಿದ್ದ, ಸಿಗರೇಟ್ ಸೇತಿದ್ದ ಅಂತೆಲ್ಲ ಇಟ್ಟಾನಂತ ಸುಮ್ಮನೆ ಆದೆ. ಮುಂದೆ ಸ್ವಲ್ಪ ಪಕ್ಕಕ್ಕೆ ನೋಡಿದ್ರಿ, ಇನ್ನೊಂದು ನೋಡಿದ ಕೆಟ್ಟ ಅನಿಸ್ತು ನನಗೆ. ಅವರಪ್ಪ ಇದ್ದಾಗ ಕುಡಿತಿದ್ದಂತ ಕಾಣಿಸ್ತಾರೆ, ಒಂದು ಬಾಟಲ್ ತಂದಿಟ್ಟಾನ ಮುಂದ್ರಿ. ಒಂದು ಬಾಟಲ್ ತಂದಿಟ್ಟಾನ್ರಿ. ನಾ ಅನ್ಕೊಂಡೆ ಇದ್ದಾಗ ಅವ್ರ ಅಪ್ಪರಿಗೆ ಇದು ಕುಡಿಸ್ಯಾನ ಇಲ್ಲ ಗೊತ್ತಿಲ್ಲವ. ಇವರಪ್ಪ ಸತ್ತ ಮೇಲೆ ಫೋಟೋದ ಮುಂದೆ ಇಟ್ಟಾನಂದ್ರ ಅವರಪ್ಪನ ಹೆಸರು ಮ್ಯಾಗ ಇಟ್ಟಾನ. ಪುಣ್ಯತಿಥಿ ಮುಗಿದ ಮೇಲೆ ಬಾಕ್ಲಿ ಮುಚ್ಕೊಂಡು ಇವಾಗ ಕುಡಿಯವ. ಫೋಟೋದ ಮುಂದೆ ನೀ ಏನೇನು ತಿಂತಿದ್ರು ಎಲ್ಲವನ್ನ ಮಾಡಿಟ್ಟು ತಿನ್ನು ತಿನ್ನು ಅಂದ್ರೆ ತಿಂತಾರೋನ ತಮ್ಮ. ಇದ್ದ ಕಾಲಕ್ಕೊಂದು ತುತ್ತ ಅನ್ನ ಹಾಕಿದ್ರೆ ಅವ್ಯಾಕೆ ಸಾಯ್ತಿದ್ವಿ ಜಗತ್ತೊಳಗ? ತಂದೆ ತಾಯಿಗಳು ಇದ್ದಾಗ ಒಂದೆರಡು ತುತ್ತು ಅನ್ನ ಹಾಕು ಅಂತ. ಅಂತ ತಂದೆ ತಾಯಿಗಳನ್ನ ಇವತ್ತು ಸಮಾಜ ಮಕ್ಕಳು ಕಸದಕ್ಕಿಂತ ಕಡೆ ನೋಡಾಕತ್ತಾರ. ತಂದೆ ತಾಯಿಗಳನ್ನು ಜೋಪಾನ ಮಾಡ್ರಿ. ತಂದೆ ತಾಯಿ ಕಣ್ಣಾಗ ನೀರು ತರ್ಸಕ್ ಹೋಗ್ಬೇಡ್ರಿ. ಯಾರು ಕೊನೆವರೆಗೂ ತಂದೆ ತಾಯಿನ ಜೋಪಾನ ಮಾಡ್ತಾರ ಅಂದಾಗ ಮಾತ್ರ ಅವ ಈ ಜಗತ್ತೊಳಗೆ ಉದ್ಧಾರ ಆಗೋದಕ್ಕೆ ಸಾಧ್ಯ. ಇಲ್ಲಿ ಮಲ್ಲಿಕಾರ್ಜುನ ಜ್ಞಾನಾಂಬೆ ತಾಯಿಯವರು ಯಾವ ಸಿದ್ಧಲಿಂಗನನ್ನ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಬೆಳೆಸಿದ್ರಲ್ಲ, 5 ವರ್ಷ 6 ವರ್ಷದ ಮಗನಾಗಿ ಬೆಳೀತಾ 8 ವರ್ಷದ ಮಗನಾಗಿ ಬೆಳೆದಿದ್ದ. 8 ವರ್ಷದ ಮಗನಾಗಿರುವಂತ ಸಿದ್ಧಲಿಂಗನಿಗೆ ಯಾವಾಗ ಮಲ್ಲಿಕಾರ್ಜುನರು ನಮ್ಮ ಮಗನಾಗಿರುವಂತ ಸಿದ್ಧಲಿಂಗನಲ್ಲಿ ಅಪಾರವಾದ ಜ್ಞಾನವಿದೆ, ಈ ಜ್ಞಾನ ಇಲ್ಲಿಗೆ ಕೊನೆಯಾಗಬಾರದು, ಅವನಿಗೆ ಒಳ್ಳೆ ಗುರುವಿನಿಂದ ಶಿಕ್ಷಣವನ್ನು ಕೊಡಿಸ್ಬೇಕು, ಜ್ಞಾನವನ್ನು ಕೊಡಿಸ್ಬೇಕು ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸು ಕಾಣೋದಲ್ರಿ, ನನ್ನ ಮಗ ಹಂಗಾಗಬೇಕು, ನನ್ನ ಮಗ ಹಿಂಗಾಗಬೇಕು ಅಂತ ತಂದೆ ತಾಯಿಗಳು ಕನಸು ಕಾಣ್ತಾರೆ. ಹೌದಲ್ರಿ? ಭಾಳ ಜನ ಹೇಳ್ತಿರ್ತೀವಿ ನೋಡ್ರಿ, ನಾವು ಫೋಟೋ ತೋರಿಸ್ತೀವಿ, ಏ ಮಗ ನೀ ದೊಡ್ಡ ವ್ಯಕ್ತಿ ಆಗ್ಬೇಕು ಈ ಸಮಾಜದೊಳಗ. ಹೆಂಗ ಆಗ್ಬೇಕಂದ್ರೆ ಮಹಾತ್ಮ ಗಾಂಧೀಜಿ ನೀನಾಗಬೇಕು, ಸ್ವಾಮಿ ವಿವೇಕಾನಂದ ನೀನಾಗಬೇಕು, ವಿಶ್ವೇಶ್ವರಯ್ಯ ನೀನಾಗಬೇಕು, ವಿಶ್ವಗುರು ಬಸವಣ್ಣನಂತವ ನೀನಾಗಬೇಕು, ಕಲಬುರಗಿ ಶಣಬಸವೇಶ್ವರ ಅಂತ ನೀನಾಗಬೇಕು ಅಂತ ತಿಳ್ಕೊಂಡು ಫೋಟೋದೊಳಗಿದ್ದವ್ರನ್ನ ಕೈ ಮಾಡಿ ತೋರಿಸಿ ನೀನು ಹಿಂಗಾಗಬೇಕು ಅಂತ ತಂದೆ ತಾಯಿ ತೋರಿಸ್ತೀವಿ. ಯಾವತ್ತಾದ್ರ ನೀನು ನನ್ನಂಗ ಆಗು ಅಂತ ಬಯಸಿ ಹೇಳಿರಿ ನೀವು? ನಮ್ಮಂಗಾಗಂತ ಯಾರು ಹೇಳಿರಿ? ಯಾಕೆ ಕೇಳಂಗಿಲ್ಲ ಅಂದ್ರೆ ನಾವು ಮೊದಲು ಸುದ್ದಿ ಇಲ್ರಿ. ನಾವು ಸುದ್ದಿದ್ರೆ ನಮ್ಮಂಗಾಗಂತ ಹೇಳ್ತಿದ್ದೀವಿ. ನಾವು ಸುದ್ದಿರ್ಲಾರ್ದಕ್ಕ ಫೋಟೋ ತೋರಿಸಿ ಹೇಳಕತ್ತೀವಿ, ನೀ ಸ್ವಾಮಿ ವಿವೇಕಾನಂದ ಆಗು, ಮಹಾತ್ಮ ಗಾಂಧೀಜಿ ಆಗ ಅಂತ ಹೇಳಕತ್ತೀವಿ. ನಮ್ಮಂಗ ಆಗುವಂತ ಮನುಷ್ಯನಲ್ಲಿ ಬರಬೇಕಾದ್ರೆ ಮೊದಲು ನಾವು ಪರಿಶುದ್ಧವಾಗಿದ್ದಾಗ ಮಾತ್ರ ಆ ಎದೆ ತಟ್ಟಿ ಹೇಳ್ಕೋಬಹುದು. ಯಾವ ಮಲ್ಲಿಕಾರ್ಜುನ ಜ್ಞಾನಾಂಬೆ ತಾಯಿಯವರು ಬೆಳೆದು 8 ವರ್ಷದ ಮಗನಾಗಿರ್ಬೇಕಾದ್ರೆ ಮಲ್ಲಿಕಾರ್ಜುನರು ಗುರುಗಳು ಹೇಳಿರುವಂತ ಮಾತು ನೆನಪಿಗೆ ಬರ್ತದ. ಗುರುಗಳೊಂದು ಮಾತು ಹೇಳಿದ್ರು, ಬಾಲ್ಯದೊಳಗ ಅವತರಿಸಿ ಬಂದಿರುವಂತ ಪುಟ್ಟ ಬಾಲಕನನ್ನ ಕರೆದುಕೊಂಡು ಹೋಗಿ ಗುರುವಿನ ಪಾದದೊಳಗೆ ಹಾಕಿದಾಗ ಗುರುಗಳು ಹೇಳಿದ್ರಲ್ಲ, ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಯಾಗಿರುವಂತ ನಿಮಗೆ ಮಗನಾಗಿ ಬಂದಾನೆ, ಇವನಿಗೆ ಒಳ್ಳೆ ಮುದ್ದಾದ ಹೆಸರನ್ನ ಇಟ್ಟು 8 ವರ್ಷದ ಮಗನಾಗುವವರೆಗೂ ನೀವು ಬೆಳೆಸಬೇಕು, ಅವಾಗ ನಮ್ಮ ಮಠಕ್ಕೆ ತಂದು ಒಪ್ಪಿಸ್ಬೇಕು ಅಂತ ಗುರುಗಳು ಹೇಳಿದ್ರು. ಅದು ಮಲ್ಲಿಕಾರ್ಜುನರಿಗೆ ನೆನಪಾಗಿತ್ತು. ಯಾವಾಗ ನೆನಪಾಗಿತ್ತು? ತನ್ನ ಮಡದಿಯಾಗಿರುವಂತ ಜ್ಞಾನಾಂಬೆ ತಾಯಿಗೆ ಒಂದು ಮಾತಂತಾರಂತ ಮಲ್ಲಿಕಾರ್ಜುನರು, ಜ್ಞಾನಾಂಬೆ, ನಮ್ಮ ಮಗ ಸಿದ್ಧಲಿಂಗ ಇವಾಗ 8 ವರ್ಷ ತುಂಬಿದೆ, 8 ವರ್ಷದ ಮಗನಾಗಿದ್ದಾನೆ, 8 ವರ್ಷದ ಮಗನಾಗಿ ಬೆಳೆದಿದ್ದಾನೆ, ಗುರುಗಳು ಹೇಳಿದ ಮಾತು ನೆನಪಿಗೆ ಐತೇನು ಅಂತ ಕೇಳಿದ. ಏನು ಅಂದಳು ಜ್ಞಾನಾಂಬೆ? ಎಲ್ಲವನ್ನ ಮರ್ತು ಬಿಟ್ಟಿದ್ದಲ್ರಿ ಮಗನ ಪ್ರೀತಿ ಒಳಗ. ಯಾಕಂದ್ರೆ 8 ವರ್ಷ ತನ್ನ ಎದೆಯಾಲನ್ನು ಹುಣಿಸಿ
ಬೆಳೆಸಿದಳಲ್ಲ, ಎಲ್ಲವನ್ನ ಮರೆತು ಬಿಟ್ಟಿದಳು. ಮಲ್ಲಿಕಾರ್ಜುನರಂತಾರೆ, ಜ್ಞಾನಾಂಬೆ ಗುರುಗಳಿಗೆ ನಾವು 8 ವರ್ಷದ ಮಗನಾದ ಮೇಲೆ ಗುರುಗಳಿಗೆ ಒಪ್ಪಿಸ್ಬೇಕಂತ ನಾವು ಮಾತು ಕೊಟ್ಟಿವಿ. ಆ ಪ್ರಕಾರವಾಗಿ ಇವತ್ತಿನ ಆ ದಿನ ಒದಗಿ ಬಂದಿದೆ. ಗುರುಗಳಿಗೆ ನಮ್ಮ ಮಗನನ್ನು ಒಪ್ಪಿಸ್ಬೇಕು ಅಂದಾಗ ಜ್ಞಾನಾಂಬೆ ತಾಯಿಗೆ ಆಕಾಶವೇ ತನ್ನ ತಲೆ ಮೇಲೆ ಕಳಚಿ ಬಿದ್ದಂಗೆ ಆಗ್ತದ್ರಿ. ಯಾವತ್ತಾದ್ರೂ ತನ್ನ ತಾಯಿಯನ್ನ ಕೊಡೋದಕ್ಕೆ ವಿಚಾರ ಮಾಡ್ತಾಳೇನ್ರಿ? ವಿಚಾರ ಮಾಡ್ತಾರೇನ್ರಿ? ಸ್ವಲ್ಪ ನಾವು ವಿಚಾರ ಮಾಡಬೇಕು. ಈ ಭೂಮಿ ಮೇಲೆ ಇಬ್ಬರು ಪುಣ್ಯ ದಂಪತಿಗಳು, ಶಿವಲಿಂಗಯ್ಯ, ಸುನಂದಮ್ಮ ದೇವಿ. ಆ ಪುಣ್ಯ ದಂಪತಿಗಳು ಕಾಲವನ್ನು ಕಳಿಬೇಕಾದ್ರೆ ಮಕ್ಕಳಾಗಿರ್ಲಿಲ್ಲ. ಸದ್ಗುರುವಿನ ಆಶೀರ್ವಾದದಿಂದ ಆ ತಾಯಿ ಗರ್ಭಿಣಿ ಆಗ್ತಾಳೆ. ಹಿಂಗ್ಯಾಕೋ ಸುಮ್ ಕುಂದ್ರು. ಯಾವಾಗ ಸುನಮ್ಮ ದೇವಿ ಗರ್ಭಿಣಿ ಆಗಿರ್ಬೇಕಾದ್ರೆ, ಸುನಂದಮ್ಮ ದೇವಿ ಗರ್ಭಿಣಿ ಇರಬೇಕಾದ್ರೆ ಒಂದು ದಿನ ಒಬ್ಬ ಮಹಾತ್ಮ ಮನೆಬಾಗಿಲ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂದ. ಭವತಿ ಭಿಕ್ಷಾಂದೇಹಿ ಅಂದ. ತುಂಬಿದ ಗರ್ಭಿಣಿ ರೀ ಸುನಂದಮ್ಮ ದೇವಿ. ಒಳಗಡೆ ಇದ್ದಳು. ಯಾರೋ ಮಹಾತ್ಮರು ಭಿಕ್ಷಕ್ಕೆ ಬಂದಾರಂತೇಳಿ ಹೊರಗಡೆ ಬರ್ತಾಳ. ಹೊರಗಡೆ ಬಂದು ಹಿಂಗ ಕೈ ಮುಗಿತಾಳ. ಅವಾಗ ಆ ಮಹಾತ್ಮರು ಅಂತಾರ, ಅಮ್ಮ ನನಗೆ ಭಿಕ್ಷೆ ನೀಡಬೇಕು, ನನಗೆ ನೀನು ಭಿಕ್ಷೆ ನೀಡಬೇಕು ಅಂದಾಗ ಸುನಂದಮ್ಮ ತಾಯಿ ಹೇಳ್ತಾಳೆ, ಯಪ್ಪ ಮಹಾತ್ಮ, ನಿನಗೆ ಏನು ಭಿಕ್ಷೆ ಬೇಕು ಕೇಳು, ನಿನಗೇನು ನೀಡಬೇಕು ಕೇಳು ಅಂದಾಗ ಅವಾಗ ಆ ಮಹಾತ್ಮರಂತಾರೆ, ಅಮ್ಮ ನಾ ಕೇಳಿದ್ದನ್ನ ನೀನು ನೀಡುತ್ತೀನಮ್ಮ, ನಾ ಕೇಳಿದ್ದನ್ನ ನೀನು ನೀಡುತ್ತೇನು? ನೀಡುತ್ತೀನಪ್ಪ ಮಹಾತ್ಮ, ಕೇಳು ಅಂತಂದಾಗ, ಅಮ್ಮ ಒಂದು ಸಲ ವಿಚಾರ ಮಾಡು, ನಾನು ಕೇಳುವಂಥದ್ದು ಅಪಾರವಾಗಿರುವಂಥದ್ದು ಭಿಕ್ಷೆ, ಅದನ್ನ ನೀನು ನೀಡೋದಾಗಿದ್ರ ನಾನು ಕೇಳ್ತೀನಿ ತಾಯಿ. ಒಂದು ವೇಳೆ ವಿಚಾರ ಮಾಡು, ಒಂದು ವೇಳೆ ನೀನು ನೀಡೋದಾಗಿದ್ರ ನನ್ನ ಕೈ ಮೇಲೆ ಕೈ ಇಟ್ಟು ಆಣಿ ಮಾಡು ಅಂದ್ರು. ಆ ತಾಯಿ ಅಂದಳು, ಯಪ್ಪ ನೀವು ಮಹಾತ್ಮರು, ನೀವು ಮಹಾತ್ಮರು, ನನ್ನ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡಕತ್ತೀರಿ ಅಂದ್ರ ನಾನು ಒಂದು ಸಲ ವಚನ ಕೊಟ್ರೆ, ಒಂದು ಸಲ ಮಾತು ಕೊಟ್ರೆ ಆ ಮಾತನ್ನು ತಪ್ಪೋದಿಲ್ಲ, ತಗೋ ಅಂತ ತಿಳ್ಕೊಂಡು ಭಾಷೆ ಕೊಟ್ಲು. ಯಾವಾಗ ಆ ತಾಯಿ ಮಹಾತ್ಮರ ಕೈ ಮೇಲೆ ಕೈ ಇಟ್ಟು ಆಣಿ ಮಾಡಿದ ಮೇಲೆ ಆ ಮಹಾತ್ಮರು ಒಂದು ಭಿಕ್ಷೆ ಬೇಡಿದ್ರಂತ ನೋಡ್ರಿ. ಏನು ಬೇಡಿದ್ರು? ಅಮ್ಮ ಅದು ನಿಮ್ಮ ಮಗು ಅಲ್ಲ, ಅದು ನಮ್ಮ ಮಗು. ಆ ಮಗುವನ್ನ ನೀನು ಈ ಹಿರೇಮಠಕ್ಕೆ ಗುರುವಾಗಿ ನೀನು ಕೊಡಬೇಕು ಅಂತ ಬೇಡ್ತಾರೆ. ಗುರುವಾಗಿ ಕೊಡಬೇಕು ಅಂತ ಬೇಡಿದಾಗ ಆ ತಾಯಿಗೆ ಹೆಂಗಾಗಿರ್ಲಕ್ಕಿಲ್ರಿ, ಎಷ್ಟು ನೋವಾಗಿರ್ಲಕ್ಕಿಲ್ಲ. ಇವನು ನಿಮ್ಮ ಮಗ ಅಲ್ಲ, ಅವನ್ ನಮ್ಮ ಮಗ. ಇನ್ನು ಈ ಭೂಮಿಗೆ, ಈ ಪ್ರಪಂಚಕ್ಕೆ ಇನ್ನೂ ಬಂದಿಲ್ಲ, ಅವನ್ ನಮ್ಮ ಮಗ ಆಗುತ್ತಾನೆ. ಹಿರೇಮಠದ ಗುರುವಾಗಿ ಜಗತ್ತನ್ನ ಬೆಳಗುವಂತ ಮಹಾತ್ಮನಾಗುತ್ತಾನೆ, ಅವನನ್ನು ನಮ್ಮ ಗುರುವಾಗಿ ಕೊಡಬೇಕು ಅಂತ ಏನಾಯ್ತ್ರಿಪ್ಪ ಬೇಡಿದ್ರು. ಆ ತಾಯಿ ವಚನ ಕೊಟ್ಟಂತೆ ಮುಂದೆ ಆ ಮಗುವಿಗೆ ಜನ್ಮವನ್ನ ಕೊಟ್ಲು. ಆ ಮಗುವನ್ನ ಹಿರೇಮಠಕ್ಕೆ ಗುರುವಾಗಿ ಆ ತಾಯಿ ಆ ಮಗುವನ್ನ ದಾನ ಮಾಡ್ತಾಳ್ರಿ. ದಾನ ಮಾಡಿದ್ಳು. ಆ ತಾಯಿ ದಾನ ಮಾಡಬೇಕಾದ್ರೆ ಎಷ್ಟು ಸಮಾಜಕ್ಕಾಗಿ ಆ ಮಗುವನ್ನ ಕೊಟ್ಲಲ್ಲ. ಇವತ್ತು ಜೀವಮಾನದೊಳಗ ಏನು ಬೇಕಾದು ದಾನ ಮಾಡಂದ್ರೆ ದಾನ ಮಾಡ್ತಾರ್ರಿ. ತಾನು ಹೊಟ್ಟಿ ಒಳಗೆ 9 ತಿಂಗಳು ಇಟ್ಟುಕೊಂಡು ಬೆಳೆಸಿರುವಂತ ಕೂಸನ್ನು ಯಾವತ್ತಾದ್ರೂ ದಾನ ಮಾಡಿದ್ರೆ ತಾಯಿ ಮಾಡ್ತಾಳೆ? ಏನು ಸಾಧ್ಯನೇ ಇಲ್ಲ. ಯಾವ ಸುನಂದಮ್ಮ ದೇವಿ ಆ ಮಗುವನ್ನ ಸಮಾಜಕ್ಕಾಗಿ ಗುರುವಿನ ಜೋಳಿಗೆ ಒಳಗೆ ಹಾಕಿ ದಾನ ಮಾಡಿದಳು, ಇವತ್ತ ನೆನಪಿಟ್ಕೊಳ್ರಿ, ಜಗತ್ತೊಳಗೊಬ್ಬ ಗುರುವಾಗಿ ಮಹಾತ್ಮನಾಗಿ ಜಗತ್ತಿಗೆ ಅವತರಿಸಿ ಬಂದ ಅವನೇ ಮಳೆಯಂದ್ರ ಶಿವಯೋಗಿ, ನಮ್ಮ ಜಗತ್ತೊಳಗೆ ನಮ್ಮ ಕಷ್ಟಗಳನ್ನು ಕಳೆಯುವುದಕ್ಕಾಗಿ. ನೋಡ್ರಿ ತಾಯಿ ಗುಣ ಎಂಥದ್ದು, ಒಬ್ಬ ತಾಯಿ ಎಂತ ತ್ಯಾಗ ಮಾಡ್ತಾಳೆ. ಇಲ್ಲಿ ಕೂಡ ಅದನ್ನೇ ಯಾವ ಸಿದ್ಧಲಿಂಗನನ್ನ ಗುರುವಿಗೆ ಒಪ್ಪಿಸ್ಬೇಕಂದಾಗ ಜ್ಞಾನಾಂಬೆ ತಾಯಿಗೆ ನೋವಾಗತ್ತೆ. ನನ್ನ ಮಗನನ್ನ ನಾನು ಕೊಡೋದಿಲ್ಲ,
8 ವರ್ಷ ಲಾಲನೆ ಪಾಲನೆಯನ್ನು ಮಾಡಿ ಎದೆಯಾಲನ್ನು ಉಣಿಸಿ ಬೆಳೆಸಿರಬೇಕಾದ್ರೆ ನನ್ನ ಮಗ ನನ್ನ ಕಣ್ಮುಂದೆನೇ ಇರಬೇಕು, ನನ್ನ ಮಗನನ್ನು ಕೊಡೋದಿಲ್ಲ ಅಂದಾಗ ಗುರುವಿಗೆ ವಚನ ಕೊಟ್ಟಿದ್ದೇವೆ, ಗುರುವಿಗೆ ಮಾತು ಕೊಟ್ಟಿದ್ದೇವೆ, ಗುರುವಿನ ಮಾತಿಗೆ ಮೀರಿದ್ರೆ ಶಾಪಕ್ಕೆ ಗುರಿ ಆಗಬೇಕಾಗುತ್ತೆ ಜ್ಞಾನಾಂಬೆ, ಗುರುವಿಗೆ ಆ ಮಗುವನ್ನು ಒಪ್ಪಿಸಲೇಬೇಕು ಅಂತ ಸಮಾಧಾನ ಪಡಿಸಿದ್ರು. 8 ವರ್ಷದ ಮಗನಾಗಿರುವಂತ ಯಾವ ಸಿದ್ಧಲಿಂಗನನ್ನ ಗೋಸಲ ಚನ್ನ ಬಸವೇಶ್ವರರ ಗುರುವಿನ ಮಠಕ್ಕೆ ಕರ್ಕೊಂಡು ಬರ್ತಾರ. ಗುರುವಿನ ಮಠಕ್ಕೆ ಕರ್ಕೊಂಡು ಬಂದ್ರು. ಗುರುವಿನ ಪಾದಕ್ಕೆ ತಂದು ನಿಲ್ಲಿಸಿರ್ಬೇಕಾದ್ರೆ ಸಿದ್ಧಲಿಂಗ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದ. ಯಾವಾಗ ಗೋಸಲ ಚನ್ನ ಬಸವೇಶ್ವರರು ಸಿದ್ಧಲಿಂಗನನ್ನು ನೋಡಿದ್ರು, ಸಿದ್ಧಲಿಂಗನನ್ನು ನೋಡಿರ್ಬೇಕಾದ್ರೆ ಸಿದ್ಧಲಿಂಗನ ಮುಖದಲ್ಲಿರುವಂತ ತೇಜಸ್ಸನ್ನು ನೋಡಿ ಅವನಲ್ಲಿರುವಂತ ಜ್ಞಾನವನ್ನು ಅರ್ಥಕೊಂಡಿರುವಂತ ಗೋಸಲ ಚನ್ನ ಬಸವ ದೇವರು ಒಂದು ಪ್ರಶ್ನೆ ಮಾಡ್ತಾರ. ಮಗು ಸಿದ್ಧಲಿಂಗ, ಮುಂದೆ ನೀ ಏನಾಗಬೇಕು? ಸಿದ್ಧಲಿಂಗ, ಮುಂದೆ ನೀ ಏನಾಗಬೇಕು ಅಂತ ಕೇಳಿದ್ರೆ 8 ವರ್ಷದ ಮಗುನಾಗಿರುವಂತ 8 ವರ್ಷದ ಪುಟ್ಟ ಬಾಲಕನಾಗಿರುವಂತ ಸಿದ್ಧಲಿಂಗ ಗುರುವಿಗೆ ಉತ್ತರ ಕೊಡ್ತಾನೆ. ಯಪ್ಪ ಗುರುನಾಥ, ಸದ್ಗುರುನಾಥ, ನಾ ಅನ್ನೋದು ಹೋಗಬೇಕು, ನೀನಾಗಬೇಕು ಅನ್ನುವಂಥದ್ದನ್ನ ಸಿದ್ಧಲಿಂಗ ಹೇಳ್ತಾನಂದ್ರ ಎಂತ ಜ್ಞಾನ ಇರ್ಬೇಕ್ರಿ ನೋಡ್ರಿ. ನಾ ಅನ್ನೋದು ಹೋಗ್ಬೇಕಂತ, ನಾನು ಬಾಬಾ ಹೋಗ್ಬೇಕು, ನಾನು ನೀ ಆಗ್ಬೇಕು, ನಾ ಅನ್ನೋದು ಹೋಗಿ ನೀ ಆಗ್ಬೇಕು, ಗುರುವಿನನ್ನ ಮುಟ್ಟಿ ಗುರು ನಾನಾಗಬೇಕು ಅನ್ನುವಂಥ ಭಾವ ಹೇಳ್ತಾರಂದ್ರೆ ಸಿದ್ಧಲಿಂಗದಲ್ಲಿ ಎಂಥ ಜ್ಞಾನ ಇರಬೇಕು. ಗುರುವಿನನ್ನ ಮುಟ್ಟಿ ಗುರು ಆಗಬೇಕು, ಗುರುವಿನ ಅನುಗ್ರಹ ಪಡಿಬೇಕು, ಗುರುವಿನ ಕೃಪಾ ಕಟಾಕ್ಷಿಯನ್ನು ಪಡಿಬೇಕು. ನಾವೆಲ್ಲ ಗುರುವಿನ ಮಕ್ಕಳು ನಾವೆಲ್ಲ. ಇವತ್ತು ಅಪ್ಪೋರು ನಮಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ಯಾರ್ರಿ. ನಿಮಗೊಂದು ಸತ್ಯವಾದ ಮಾತು ಹೇಳ್ತೀನಿ ರೀ, ಗುರುವಿನ ಕಿಮ್ಮತ್ತು ನಮಗೆ ಗೊತ್ತಿದ್ದಾಗ ಮಾತ್ರನ್ರಿ ನಾವು ತಕ್ಕ ಗುರುವಿನ ಮಕ್ಕಳಾಗೋದಕ್ಕೆ ಸಾಧ್ಯ. ಗುರುವಿನ ಶಕ್ತಿ, ಗುರುವಿನ ಮಹಾತ್ಮ ಎಂಥದ್ದು ಅನ್ನೋದನ್ನು ಒಂದಿಟ್ಟು ತಿಳ್ಕೊಂಡಾಗ ಮಾತ್ರ ನಾವು ಗುರುವಿಗೆ ತಕ್ಕ ಶಿಷ್ಯರಾಗೋದಕ್ಕೆ ಸಾಧ್ಯ ಅಂತ. ಇವತ್ತು ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳವರು ಎಂತ ತ್ಯಾಗವನ್ನ ಮಾಡ್ಯಾರ. ಇವತ್ತ ಅಕ್ಕಲಕೋಟ ತಾಲೂಕಿನೊಳಗೆ ಬರುವಂತ ಒಳಸಂಗ ಅನ್ನುವಂತ ಗ್ರಾಮದಲ್ಲಿ ಹುಟ್ಟಿರುವಂತ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳವರು ಆ ತಾಯಿ ಸಮಾಜಕ್ಕೆ ಮಗುವನ್ನ ಕೊಡ್ತಾಳಲ್ಲ, ಆ ತಾಯಿ ನೀಲಗಂಗಮ್ಮ ಈ ಮಗುವನ್ನ ಸಮಾಜಕ್ಕಾಗಿ ಕೊಡ್ತಾಳಲ್ಲ, ಎಂತ ತ್ಯಾಗರದು. ಎಲ್ಲಾ ತಾಯಿಗೆ ಬರೋದಿಲ್ಲ ಅದು. 100ಕ್ಕೊಬ್ರು ತಾಯಿ ಮಾತ್ರ ಈ ಸಮಾಜದೊಳಗೆ ಮಕ್ಕಳನ್ನ ತ್ಯಾಗ ಮಾಡ್ತಾಳ. ನಿಮಗೊಂದು ಸತ್ಯ ಹೇಳ್ತೀನಿ ನೋಡ್ರಿ, ನಮಗೊಂದು ಕಟ್ಟಿರ್ತಾರ್ರಿ, ಏನ್ರಿದು ಹುಡ್ದಾರ. ಅಪ್ಪೋರು ಪಟ್ಟಾಧಿಕಾರ ನೀವೆಲ್ಲ ನೋಡಿರಿ, ತಂದೆ ತಾಯಿಗಳ ಸಮ್ಮುಖದೊಳಗೆ ನಡೀತದ, ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದೊಳಗೆ ನಡೀತದ. ಸತ್ಯದ ಮಾತು ಹೇಳ್ತೀನಿ, ನಮಗೆ ಕಟ್ಟಿರುವಂತ ಹುಟ್ಟಿದೊಳಗೆ ಕಟ್ಟಿರುವಂತ ಉಡುದಾರವನ್ನ ಯಾವಾಗ ತೆಗಿತಾರೆ ಹೇಳ್ರಿ ನೋಡೋಣ. ಯಾವಾಗ ತೆಗೆದ್ರಿ? ನಮಗೆ ಕಟ್ಟಿರುವಂತ ಉಡುದಾರವನ್ನ ಕುಣಿಯೊಳಗಿಡಬೇಕಾದ್ರೆ ಮಾತ್ರ ತೆಗಿತಾರ, ಸಾಧ್ಯ ಇರಲಿ, ನೆನಪಿರ್ಲಿ. ಆದ್ರೆ ನೀಲಗಂಗಮ್ಮ ತಾಯಿಯವರು ಈ ಸಮಾಜಕ್ಕೆ ಮಗುವನ್ನ ಒಪ್ಪಿಸಬೇಕಾದ್ರೆ ಇವ ನಮ್ಮ ಮಗ ಅಲ್ಲ, ಸಮಾಜದ ಮಗು ಅಂತ ತಿಳ್ಕೊಂಡು ಉಡುದಾರವನ್ನ ಕಡಿದು ಮಗುವನ್ನ ಸಮಾಜಕ್ಕೆ ಕೊಡ್ತಾರಂದ್ರೆ ಎಂತ ತ್ಯಾಗ ಮಾಡಿದಾರೆ ತಂದೆ ತಾಯಿಗಳು. ಗಮನಿಸ್ಬೇಕಲ್ಲ ನಾವೆಲ್ಲ. ಅಂತ ಗುರುವಿನನ್ನ ನಾವು ಪಡೆದೀವಿ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿದರೆ ಗುರುಗಳು. ಯಾವುದು ಬಯಸಿಲ್ಲ ಅವರು. ಸಮಾಜ ಉದ್ಧಾರ ಆಗಬೇಕು, ನಮ್ಮನ್ನ ನಂಬಿ ಬರುವಂತ ಭಕ್ತರು ಉದ್ಧಾರ ಆಗ್ಬೇಕು. ಯಾರು ಕಷ್ಟ ಅಂತ ಬರ್ತಾರ, ಯಾರು ನೋವಂತ ಬರ್ತಾರ, ಅವರ ಕಷ್ಟನೇ ನನ್ನ ಕಷ್ಟ ಅಂತ ಬಯಸುವವರು ಯಾರಾದ್ರಿದ್ರೆ ಅದು ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳನ್ನುವಂಥದ್ದು ನಾವ್ಯಾರು ಕೂಡ ಮರಿಬಾರದು ಅಂತ. ಯಾವಾಗ ಸಿದ್ಧಲಿಂಗೇಶ ನಾ ಅನ್ನೋದು ಹೋಗಬೇಕು, ನೀ ಆಗಬೇಕು, ಗುರುವಿನನ್ನ ಮುಟ್ಟಿ ನಾನು ಗುರು ಆಗಬೇಕು ಅಂತ ಹೇಳಿದಾಗ ಗೋಸಲ ಚನ್ನ ಬಸವೇಶ್ವರರಂತಾರೆ, ಇವನು ಸಾಮಾನ್ಯನಲ್ಲ, ಇವನು ನಿಜವಾದ ತಕ್ಕ ನನ್ನ ಶಿಷ್ಯ ಅಂತ ತಿಳ್ಕೊಂಡು ಅವನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ಶಿಷ್ಯನಾಗಿ ಸ್ವೀಕಾರ ಮಾಡಿದ್ರು. ಯಾವಾಗ ತಂದೆ ತಾಯಿಗಳು ಆ ಮಗುವನ್ನು ಒಪ್ಪಿಸಿದ್ರು,
ಆದರೂ ಕೂಡ ಜ್ಞಾನಾಂಬೆ ತಾಯಿಗೆ ಬಹಳಷ್ಟು ದುಃಖ ಆಯಿತು, ನೋವಾಯಿತು. ನನ್ನ ಮಗುವನ್ನ 8 ವರ್ಷ ಬೆಳೆಸಿ ನಾನು ಲಾಲನೆ ಪಾಲನೆ ಮಾಡಿ ಗುರುವಿಗೆ ಒಪ್ಪಿಸಿದೆ. ಆದರೂ ಕೂಡ ಸಮಾಜದೊಳಗ ಯಾವ ಗೋಸಲ ಬಸವೇಶ್ವರರು ಒಂದು ಮಾತು, ಆ ತಂದೆ ತಾಯಿಗಳು ಒಂದು ಮಾತು ಹೇಳಿದ್ರಂತ, ಅಮ್ಮ ಜ್ಞಾನಾಂಬೆ, ಈ ಸಮಾಜದೊಳಗ ಈ ಮಗುವನ್ನ ಸಮಾಜಕ್ಕಾಗಿ ನೀ ಅರ್ಪಣೆ ಮಾಡಿದೆ ಅಂದ ಮೇಲೆ ಈ ಜಗತ್ತಿನೊಳಗ ನಿಮ್ಮ ಕೀರ್ತಿ ಸೂರ್ಯ ಚಂದ್ರ ಇರೋವರೆಗೂ ನಿಮ್ಮ ಕೀರ್ತಿ, ನಿಮ್ಮ ಹೆಸರು ಅಜರಾಮರವಾಗಿ ಉಳಿತದಂತೇಳಿ ಆಶೀರ್ವಾದ ಮಾಡ್ತಾರ. ಇವತ್ತಿಗೂ ಅವರ ಹೆಸರು ನಾವು ನೆನಪು ಮಾಡ್ಕೊಳ್ಳಕತ್ತೀವಿ. ಸಿದ್ಧಲಿಂಗ ಅಂತ ನೆನಪಾಯಿತು ಅಂದ್ರೆ ಮಲ್ಲಿಕಾರ್ಜುನ ಜ್ಞಾನಾಂಬೆ ತಾಯಿಯವರು ಹೆಸರು ನೆನಪಾಗ್ತಾವ ನಮ್ಗೆ. ನಮ್ಮ ಮನೆಗೆ ಎಷ್ಟು ಮಂದಿ ಹುಟ್ಟಿ ಸತ್ತು ಹೋಗಿ ಅವನು ಒಬ್ಬರು ನೆನಪದಾವ ನಮಗೆ. ನಾವು ಸುಮ್ಮನೆ ಕೇಳ್ತೀವಿ ನಿಮಗೆ, ನಮ್ಮ ಅಪ್ಪನ ಹೆಸರು ಏನ್ರಿ ಅಂತ ಕೇಳಿದ್ರೆ ಹೇಳ್ತೀವಿ ನಾವು, ಅವರಪ್ಪನ ಹೆಸರು ಏನ್ರಿ ಅಂತ ಕೇಳಿದ್ರೆ ಹೇಳ್ತೀವಿ ನಾವು. ಅವರಪ್ಪನ ಹೆಸರು ಗೊತ್ತು, ಮುಂದೆ ಕೇಳಿದ್ರೆ ಗೊತ್ತಿಲ್ಲಪ್ಪ. ಹೌದಲ್ರಿ? ಅಂಥ ಜ್ಞಾನಾಂಬೆಯವರು ಆ ಮಗುವನ್ನ ಗುರುವಿನ ಸಾನ್ನಿಧ್ಯಕ್ಕೆ ಒಪ್ಪಿಸಿದ್ರು. ಗುರುವಿನ ಮಠದೊಳಗೆ ಉಳ್ಕೊಂಡ ಯಾರು? ಸಿದ್ಧಲಿಂಗ ಉಳ್ಕೊಂಡಲ್ಲ. ಮುಂದ 8 ವರ್ಷದ ಮಗನಾಗಿರುವಂತ ಆ ಮಗುವಿಗೆ, ಸಿದ್ಧಲಿಂಗನಿಗೆ ಒಂದು ಒಳ್ಳೆಯ ದಿನವನ್ನ ನೋಡಿ ಅವನಿಗೆ ಲಿಂಗ ದೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿರುವಂತ ಗೋಸಲ ಚನ್ನಬಸವೇಶ್ವರ ಇರುವಾಗ ಎಷ್ಟು ಮನಮುಟ್ಟಿ ಆ ಮಠದೊಳಗ ನೇಮ ನಿತ್ಯ ಬಹಳಷ್ಟು ಅದ್ಭುತವಾಗಿತ್ತು. ಸೇವಾ ಮಾಡಬೇಕಾದ್ರೆ ಸಿದ್ಧಲಿಂಗ ಒಳ್ಳೆ ಮನಮುಟ್ಟಿ ಸೇವಾ ಮಾಡಕತ್ತ. ಮಠದೊಳಗ ಮನಮುಟ್ಟಿ ಸೇವಾ ಮಾಡಕತ್ತ. ಅಲ್ಲಿ ಒಂದು ನೇಮ ಇದ್ದವ್ರಿ, ನಿತ್ಯಲು ಬೆಳಗಿನ ಜಾವ ದೌಡ್ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದೊಳಗೆ. ಗೋಸಲ ಚನ್ನಬಸವೇಶ್ವರ ಮಠದೊಳಗೆ ಸಾಕಷ್ಟು ಜನ ಒಟುಗಳಿದ್ರಂತ, ವಿದ್ಯಾರ್ಥಿಗಳು. ಅವರೆಲ್ಲರಿಗೂ ಕೂಡ ಶಾಸ್ತ್ರ, ವೇದಗಳು, ತತ್ವಗಳು, ಸಿದ್ಧಾಂತಗಳು ಇವೆಲ್ಲವನ್ನ ಹೇಳಿಕೊಡ್ತಿದ್ರಂತ. ಗೋಸಲ ಚನ್ನಬಸವೇಶ್ವರರು ಅನೇಕ ಜಂಗಮ ಒಟಗಳಿಗೆ, ಅನೇಕ ಒಟಗಳಿಗೆಲ್ಲ ವಿದ್ಯೆಯನ್ನ ಕಲಿಸ್ತಿದ್ರಂತ. ಸಿದ್ಧಲಿಂಗರು ಕೂಡ ಅವರೊಳಗೆದ್ದುಕೊಂಡು ಸೇವೆ ಮಾಡ್ತಾ ಕಾಲವನ್ನ ಕಳೆಯಕತ್ರು. ಅಲ್ಲಿ ಒಂದು ನೇಮ ಇತ್ರಿ. ಎಂತ ನೇಮ? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಹೇಳಬೇಕು, ಅಂಗಳ ಕಸ ಹೊಡಿಬೇಕು. ಅದರ ಜೊತೆಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಅಂಗಳ ಕಸವನ್ನ ಹೊಡೆದು ಸ್ನಾನವನ್ನ ಮಾಡಿ ಅಲ್ಲಿರುವಂತ ಮೂಲ ಕರ್ತೃ ಆಗಿರುವಂತ ಆ ಗುಡಿ ಒಳಗೆ ಪೂಜೆ ಮಾಡಬೇಕು, ಹುಪ್ಪತ್ರಿ ತರಬೇಕು. ಇದೆಲ್ಲ ಮನಮುಟ್ಟಿ ಸೇವಾ ಮಾಡೋದು ನಿತ್ಯಲು ಅದು ನೇಮ ಪಾಲನೆ ನಡೆದಿತ್ತು. ನಾವು ಒಂದಿಷ್ಟು ನೇಮಗಳು ಮಾಡ್ತಿರ್ತೀವ್ರಿ. ನಾವು ನಮ್ಮನೆಯೊಳಗೆ ನಾವು ಒಂದಿಷ್ಟು ನೇಮಗಳು ಮಾಡ್ತಿರ್ತೀವಿ. ಶ್ರಾವಣ ಬಂದಾಗ ಒಂದು ನೇಮ ಬೇರೆ, ದಸರಾ ಹಬ್ಬ ಬಂದಾಗ ನೇಮಗಳು ಬೇರೆ. ಹೌದಲ್ರಿ? ನಿತ್ಯಲು ಒಬ್ಬೊಬ್ಬರ ಮನ್ಯಾಗ ಒಂದೊಂದು ನೇಮ ಇರ್ತಾವ, ಈಗ ಸುಮ್ಮನೆ ಹೇಳಕತ್ತೀನಿ ನಾನು ನಿಮ್ಗ. ಒಬ್ಬೊಬ್ಬರು ಕಾಲಾಗ ಒಟ್ಟ ಹಾಕ್ಲಾರ್ದ ನಡಿಬೇಕಂತ ಒಂದು ನೇಮ ಮಾಡ್ಕೊಂಡಿರ್ತಾರೆ. ನಾವು ಒಟ್ಟ ಅನ್ನ ಊಟ ಮಾಡಂಗಿಲ್ರಿ ಅಂತ ನೇಮ ಹಾಕೊಂಡಿರ್ತಾರೆ. ಒಂದಿಷ್ಟು ಮಂದಿ ಸೋಮವಾರಕ್ಕೊಮ್ಮೆ ಉಪವಾಸ, ಪ್ರತಿನಿತ್ಯಲು ಕೂಡ ಮನಮುಟ್ಟಿ ಸೇವಾ ಮಾಡ್ತಿದ್ದ, ಮನಮುಟ್ಟಿ ಸೇವಾ ಮಾಡಕತ್ತಿದ್ದ. ಎಂಥ ಸೇವೆ ಅದು! ಅವನನ್ನು ನೋಡಿದಂತ ಒಟಗಳೆಲ್ಲ ಕೂಡ ಅಂತಿದ್ರಂತ, ಸಿದ್ಧಲಿಂಗನಂಗೆ ಸೇವಾ ಮಾಡ್ಬೇಕು, ಮನಮುಟ್ಟಿ ಸೇವಾ ಮಾಡ್ಬೇಕು. ಒಳಗೊಂದು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋದಲ್ಲ, ಒಳಗೊಂದು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋದಲ್ಲ. 4 ಪ್ರಕಾರ ಬರ್ತಾವ್ರಿ ಸೇವದೊಳಗೆ. ಒಂದು ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಇವು 4 ಪ್ರಕಾರದ ಸೇವೆಗಳು ಬರ್ತಾವ್ರಂತೆ. ಆಪ್ತ ಅಂತಂದ್ರೆ ಏನ್ರಿ? ಆಪ್ತ ಮಿತ್ರನಂತೆ, ಗೆಳೆಯನಂತೆ ಸೇವಾ ಮಾಡ್ಬೇಕಂತ. ಮಠದೊಳಗೆ ಇರೋದು, ಮಠ ಬಿಟ್ಟು ಹೊರತು ನನಗೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಸೇವಾ ಮಾಡ್ಬೇಕು, ಅದು ಆಪ್ತ ಸೇವೆ ಅಂತಾರ. ಅಂಗ ಅಂತಂದ್ರೆ ಅಂಗಳ ಅಂತನೂ ಕರೀತಾರ. ಮಠದೊಳಗೆ ಬಂದು ಅಂಗಳ ಕಸ ಹೊಡೆದು ಹೋಗ್ಬೇಕು ಏನ್ರಿ? ಅಂಗಳ ಈ ಅಂಗ ಸ್ವಚ್ಛ ಆಗ್ಬೇಕಂದ್ರೆ ಅಂಗಳ ಕಸ ಹೊಡಿಬೇಕು. ಮತ್ ಹೋಗಿ ಬಜಾರ್ದಾಗ ಬಸ್ ಸ್ಟ್ಯಾಂಡಾಗ ಹೊಡೆದ್ರಿ,
ಮಠದಾಗ ಕಸ ಹೊಡಿಬೇಕು ಅಂಗಳದಾಗ ಬಂದು. ಯಾರು ನಿಷ್ಠೆಯಿಂದ ಸೇವಾ ಮಾಡ್ತಾರ ಅವರಿಗೆ ಗುರುವಿನ ಕೃಪಾ ಆಗತ್ತ. ಅಂಗದ ಸೇವೆ, ಅಂಗಳ ಸೇವೆ. ಅಂಗಳ ಸೇವೆ ಅಂತಂದ್ರೆ ಈ ಜಗತ್ತಿನೊಳಗ ಯಾವುದು ಜಾಗೃತ ಕ್ಷೇತ್ರ ಇರ್ತಾವಲ್ಲ ಅಂತಲ್ಲಿ ಬಂದು ಸೇವಾ ಮಾಡಬೇಕು. ಎಂತ ಜಾಗೃತ ಕ್ಷೇತ್ರ ರೀ, ಎಂತ ಜಾಗೃತ ಕ್ಷೇತ್ರ. ಯಾವ ಮಳೆಯಂದ್ರ ಶಿವಯೋಗಿಗಳವರು ನಿರ್ವಿಕಲ್ಪ ಸಮಾಧಿಸ್ಥರು, ಜೀವಂತ ಸಮಾಧಿ ಅಂದ್ರೆ ಇದು ನಿಜವಾದ ಜಾಗೃತ ಕ್ಷೇತ್ರ. ಇಲ್ಲಿ ಬಂದು ನಾವು ಅಂಗಳ ಸೇವಾ ಮಾಡಬೇಕು. ಇನ್ನೊಬ್ರು ಹೇಳೋದಲ್ರಿ, ಒಂದಿಷ್ಟು ಮಂದಿ ಇರ್ತಾರ್ರಿ ಹಿರಿಯರಂತ, ಬರೀ ಹಿರಿತನ ಮಾಡ್ತಿರ್ತಾರ. ಒಂದಿಷ್ಟು ಮಂದಿ ಚಲೋ ಬೆಳ್ಳನ್ ಬಟ್ಟೆ ಹಾಕೊಂಡು ಚಲೋ ಧೋತ್ರ ಉಟ್ಕೊಂಡು ಒಂದಿಷ್ಟು ಮಂದಿ ತಮ್ಮ ಅಲ್ಲೇ ನೋಡ ಅತ್ತಗಿ ಇತ್ತಗಿ ಅಂತಿರ್ತಾರೆ. ಅಲ್ಲಿ ಒಂದು ಕಲ್ಲು ಬಿದ್ದದ ಇವ ತೆಗಿಯಾಕ ತಯಾರಿರಂಗಿಲ್ಲ. ಯಾರಿಗೆ ನಿಜವಾದ ಹಿರಿಯರ್ ಅಂತಾರಂದ್ರೆ ದಾರಿ ಒಳಗೆ ಹೋಗ್ಬೇಕಾದ್ರೆ ಒಂದು ಕಲ್ಲು ಬಿದ್ದದಂದ್ರೆ ಅದು ಇನ್ನೊಬ್ರಿಗೆ ಹೇಳವಲ್ಲ, ತಾನೇ ಸ್ವತಃ ತೆಗೆದು ಹಾಕ್ಯಾನಂದ್ರೆ ಅವ ನಿಜವಾದ ಹಿರಿಯವ ಅನಿಸ್ಕೊಳ್ತಾನೆ. ಹಿಂಗ್ ಸೇವಾ ಮಾಡ್ಬೇಕ್ರಿ, ಹೌದಲ್ರಿ? ಹಿಂಗ್ ಸೇವಾ ಮಾಡ್ಬೇಕು. ಸ್ಥಾನ ಸದ್ಭಾವ, ಒಳಗೊಂದು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋದಲ್ಲ, ಒಳಗೊಂದು ಹೊರಗೊಂದು ಇಟ್ಕೊಂಡು ಸೇವಾ ಮಾಡೋದಲ್ಲ. ಹೊರಗೆ ನೋಡ್ಬೇಕ್ರಿ, ಮಂದಿ ಕಣ್ಣಿಗೆ ಕಾಣಂಗ ಏನು ಸೇವಾ ಮಾಡ್ತಾನ, ಭಾರಿ ಮಾಡ್ತಾನೆ ಸೇವಾ ಅನ್ಬೇಕ್ರಿ. ಒಳಗಂತಿರ್ತದ ಏನು ಮಾಡಿದ್ರೆ ಐತ್ ಬಿಡ ಮರೆ, ಒಳಗೆ ಬೇರೆ ಅಂತಿರ್ತದ. ಅದು ಇದು ಬರಬಾರ್ದಲ್ಲ ಮನುಷ್ಯನಿಗೆ. ಒಳಗೊಂದು ಹೊರಗೊಂದು ಭಾವ ಇಟ್ಟುಕೊಂಡು ಸೇವಾ ಮಾಡಿದ್ರೆ ಅದು ಸೇವಾ ಆಗೋದಿಲ್ಲ. ನಿರ್ಮಲವಾದ ಮನಸ್ಸಿನಿಂದ ಮಾಡಬೇಕು. ದೇಹವನ್ನ ದಂಡಿಸ್ಬೇಕು. ಗುರುವಿಗೆ ಈ ತನುವನ್ನ ಅರ್ಪಣೆ ಮಾಡಬೇಕು. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಂತ ಬರೆದರು. ತನ್ನದೆಂಬ ಭಾವನೆ ಕಾಯಾರ್ಪಣ ತಿಳಿಸಿದಿರಯ್ಯ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿನ ಸೇವೆಗಾಗಿ ಈ ಶರೀರವು, ಗುರುವಿನ ಸೇವೆಗಾಗಿ ಈ ಶರೀರವು, ಗುರುವಿನ ಸೇವೆಗಾಗಿ, ಗುರುವಿನ ಸೇವೆಗಾಗಿ ಈ ಶರೀರವು ನನಗೆ ದೊರಕಿರುವುದದು, ನನಗೆ ದೊರಕಿರುವುದದು ಅರಿತು ಅರ್ಪಿಸಿದ ಬಳಿಕ ಗುರುವಿನ ಸೇವೆಗಾಗಿ ಈ ಶರೀರವು, ಗುರುವಿನ ಸೇವೆಗಾಗಿ, ಗುರುವಿನ ಸೇವೆಗಾಗಿ ಈ ಶರೀರವು. ತನ್ನದೆಂಬ ಭಾವನೆ ಮೂಡದಿರುವುದೇ, ತನ್ನದೆಂಬ ಭಾವನೆ ಭಾವನೆ ತನ್ನದೆಂಬ ಭಾವನೆ, ತನ್ನದೆಂಬ ಭಾವನೆ ಮೂಡದಿರುವುದೇ ಕಾಯಾರ್ಪಣ ತಿಳಿಸಿದಿರಯ್ಯ ನಾಮ, ಕಾಯಾರ್ಪಣ ತಿಳಿಸಿದಿರಯ್ಯ ನಾಮ ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ, ಪಂಚಾಕ್ಷರೇಶ್ವರ. ಗುರುಕುಮಾರ ಪಂಚಾಕ್ಷರೇಶ್ವರ. ಗುರುವಿನ ಸೇವೆಗಾಗಿ ಈ ಶರೀರವು, ಗುರುವಿನ ಸೇವೆಗಾಗಿ, ಗುರುವಿನ ಸೇವೆಗಾಗಿ ಈ
ಶರೀರವು ತನಗೆ ದೊರಕಿರುವುದ್ಯಾವುದು ತನಗೆ ದೊರಕಿರುವುದ್ಯಾವುದು ಅರಿತು ಅರ್ಪಿಸಿದ ಬಳಿಕ ಗುರುವಿನ ಸೇವೆಗಾಗಿ ಈ ಶರೀರವು ಈ ಶರೀರವು ಈ ಶರೀರ ಬೇಕ್ರಿ. ಈ ಶರೀರ ಈ ತನು ಅನ್ನೋದು ಈ ಶರೀರಕ್ಕೆ ಯಾವಾಗ ಕಿಮ್ಮತ್ತು ಬರ್ತದೆ ಅಂದ್ರೆ ಗುರುವಿಗೆ ಅರ್ಪಣೆ ಮಾಡಿದಾಗನೇ ಈ ಶರೀರಕ್ಕೆ ಕಿಮ್ಮತ್ತು ಬರೋದ್ರಿ. ಮನಸ್ಸು ಯಾವಾಗ ಮನಸ್ಸಿಗೆ ಕಿಮ್ಮತ್ತು ಬರ್ತದಂದ್ರೆ ಆ ಮನಸ್ಸನ್ನ ಲಿಂಗಯ್ಯನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತನಲ್ಲಿ ನೆಲೆಗೊಂಡಾಗ ಮಾತ್ರ ಆ ಮನಸ್ಸಿಗೆ ಕಿಮ್ಮತ್ತು ಬರೋದ್ರಿ. ನೀ ಗಳಿಸಿರುವಂಥ ಸಂಪತ್ತು ನಿನಗೆ ಸುಖ ಕೊಡಬೇಕಾದ್ರೆ ನೀ ಗಳಿಸಿರುವಂಥ ಸಂಪತ್ತು ನಿನಗೆ ಸುಖ ಕೊಡಬೇಕಾದ್ರೆ ಅದು ಜಂಗಮರಿಗೆ ಅರ್ಪಣೆ ಆಗಬೇಕು ಅಂತದೆ. ಜಂಗಮರಿಗೆ ಅರ್ಪಣೆ ಮಾಡೋದ್ರಿಂದ ಏನಾಗ್ತದಂದ್ರ ನಿನ್ನ ಆಸೆ ಅನ್ನೋದು ಅಳಿತದಂತೆ. ಬೇಕು 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 ಅಂತದ ಈ ಮನಸ್ಸು, ಬೇಡ ಅಂತ ಅನ್ನಂಗಿಲ್ಲ. ಏನು ಬೇಕಾದರೂ ಕೇಳೋದು, ಕಣ್ಣಿಗೆ ಯಾವುದು ಕಾಣ್ತದೆ ಎಲ್ಲ ಬೇಕಂತದೆ ಈ ಮನಸ್ಸು. ಕಣ್ಣಿಗೆ ಕಂಡುದನ್ನ ಬೇಕು ಅಂತದ ಮನಸ್ಸು. ಆದರೆ ಮನುಷ್ಯನಿಗೆ ಆಸೆ ಭಾಳ ಹೆಚ್ಚ, ಆ ಮನಸ್ಸಿನ ಒಳಗಿರುವ ಆಸೆ ಕಡಿಮೆ ಆಗಬೇಕಂದ್ರೆ ಜಂಗಮನಿಗೆ ಧನವನ್ನು ಅರ್ಪಣೆ ಮಾಡಿದಾಗ ಮಾತ್ರ ಆಸೆ ಅಳಿತದ, ನಿರಾಶೆ ಅನ್ನೋದು ಹುಟ್ಟುತ್ತದೆ ಈ ಜಗತ್ತಿನೊಳಗೆ ಅಂತ ಹೇಳ್ತಾರೆ. ಇದು ಮೂರನ್ನು ಅರ್ಪಣೆ ಮಾಡಲೇಬೇಕು ನಾವೆಲ್ಲ. ನೋಡ್ರಿ, ಬದುಕಿನೊಳಗೆ ಮನುಷ್ಯನ ಜೀವನದೊಳಗೆ ಗುರು ಯಾಕೆ ಬೇಕು ಗೊತ್ತೇನ್ರಿ? ಮನುಷ್ಯನ ಬದುಕಿನೊಳಗೆ ಗುರು ಯಾಕೆ ಬೇಕು ಗೊತ್ತೇನ್ರಿ? ನೆನಪಿರ್ಲಿ, ನಮ್ಮ ಪ್ರಾಪಂಚಿಕನ ಬದುಕಿನೊಳಗ, ಲೌಕಿಕದ ಬದುಕಿನೊಳಗ ನಮಗೇನು ತಂದೆ ತಾಯಿ ಅದಾರಲ್ಲ, ತಂದೆ ತಾಯಿ ಇರಬೇಕಾದ್ರ ಹುಟ್ಟಿದ ಕೂಸು ಬೆಳೀತಾ 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 ಜ್ಞಾನ ಬಂದಾಗ ತಾಯಿ ಆದವಳು ಕೈ ಮಾಡಿ ತೋರಿಸಿ ಜನ್ಮ ಕೊಟ್ಟ ತಂದೆ ಇವನೇ ಅಂತ ತೋರಿಸಿದಾಗ ಆ ಮಗು ಅವ್ರ ಅಪ್ಪನಿಗೆ ಅಪ್ಪ ಅಂತದ. ಅಲ್ಲಿವರೆಗೆ ಅನ್ನಂಗಿಲ್ರಿ, ಅದು ತಾಯಿ ಇದನ್ನು ಕಲಿಸ್ತಾಳ್ರಿ. ಇದು ತಾಯಿ ಕಲಿಸ್ತಾಳ. ಏನಂತ? ಮಗ, ನಿನಗೆ ಜನ್ಮ ಕೊಟ್ಟ ತಂದೆ ಇವನೇ, ನಿನಗೆ ಜನ್ಮ ಕೊಟ್ಟ ತಂದೆ ಇವನೇ ಅಂತ ಕೈ ಮಾಡಿ ತೋರಿಸಿದಾಗ ಆ ಮಗು ಅಪ್ಪ ಅಂತ ಕರೀತದ, ಅಲ್ಲಿವರೆಗೆ ಕರೆಯೋದಿಲ್ಲ. ಹಾಗೆ ಈ ಪ್ರಾಪಂಚಿಕನ ಬದುಕಿನೊಳಗ, ಲೌಕಿಕದ ಬದುಕಿನೊಳಗ ತಂದೆ ತಾಯಿ ಅನ್ನುವಂಥ ಬದುಕು ಹೆಂಗದಲ್ಲ, ಈ ಜಗತ್ತಿನೊಳಗ ಪಾರಮಾರ್ಥ ಅನ್ನುವಂಥ ಬದುಕಿನೊಳಗ, ಪಾರಮಾರ್ಥ ಅನ್ನುವಂಥ ಬದುಕಿನೊಳಗ ತಾಯಿ ಅನ್ನುವಂಥ ಗುರು ಯಾರು? ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳಂತ ತಾಯಿ ನಮಗೆ ಸಿಕ್ಕಾರಲ್ಲ, ಆ ತಾಯಿ ಅನ್ನುವಂಥ ಗುರುನಾಥ ತಂದೆ ಅನ್ನುವಂಥ ಪರಮಾತ್ಮ ಅಂದ್ರೆ ತಂದೆ. ಆ ಪರಮಾತ್ಮನನ್ನು ತೋರಿಸುವವನು ಯಾರು ಅಂದ್ರೆ ಅದು ಸದ್ಗುರುನಾಥ ಮಳೇಂದ್ರ ಶಿವಯೋಗಿ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬಾರದು ಅಂತ ಗುರುವಿನನ್ನ ನಾವೆಲ್ಲರೂ ಪಡ್ಕೊಂಡಿದ್ದೇವೆ. ಗುರುವಿನ ಮಾರ್ಗದೊಳಗೆ ನಾವೆಲ್ಲರೂ ನಡಿಬೇಕು. ಅಜ್ಞಾನ ಹೋಗಬೇಕು, ಸುಜ್ಞಾನ ಬೆಳಗಬೇಕಾದ್ರೆ ಸದ್ಗುರುವಿನ ಗುಲಾಮರಾಗಬೇಕು, ಸದ್ಗುರುವಿನ ಸಂಘ ನಾವು ಮಾಡಬೇಕು. ಅಂದಾಗ ಮಾತ್ರ ಮನುಷ್ಯನ ಬದುಕು ಉದ್ಧಾರ ಆಗುತ್ತೆ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಯಾವ ಸಿದ್ಧಲಿಂಗ ಆ ಗುರುವಿನ ಸೇವೆಯನ್ನು ಯಾವ ರೀತಿಯನ್ನು ಮಾಡ್ತಾ ಅಲ್ಲಿ ಏನು ಲೀಲೆಗಳನ್ನು ಮಾಡ್ತಾನೆ ಅನ್ನೋದನ್ನು ನಾಳೆ ದಿವಸ ನಾವೆಲ್ಲರೂ ನೋಡೋಣ. ನಾಳೆ